ಓಕೆ ಸರಿ. ಓಕೆ, ಇಲ್ಲಿ ನಾಟಿ ಕೋಳಿ ಶೆಡ್ ಮಾಡಬೇಕಂದ್ರೆ ಈ ಮನೆ ಮುಂದುವರಿಯೋದಕ್ಕೂ ನಾಟಿ ಕೋಳಿ ಶೆಡ್ ಮಾಡೋದಕ್ಕೂ ಎಲ್ಲ ವಿವರಣೆ ಕೊಟ್ಕೊಂತ ಹೋಗ್ತೀನಿ, ಸರಿನಾ? ಈ ಪಿಲ್ಲರ್ ಇದೆಯಲ್ಲ ಇದು, ಈ ಪಿಲ್ಲರ್ ಇದ್ರೆ ಪಿಲ್ಲರ್ ನೇರವಾಗಿ ತಗೊಂಡು ಪಿಲ್ಲರ್ ಇಂದ 1 ಅಡಿಯನ್ನ ಮಿನಿಮಮ್ ಹೇಳೋದು ಬೇಡ, ಮ್ಯಾಕ್ಸಿಮಮ್ 2 ಅಡಿ ತಗೋಬಹುದು ಅಷ್ಟೇ. 1 ರಿಂದ 1.5 ಅಡಿ 2 ಅಡಿ ತಗೊಂಡು ಸ್ವಲ್ಪ ಹೈಟ್ ಮಾಡ್ಕೊಳ್ಳಿ. ನೀರು ಈ ಕಡೆ ಹೋಗ್ಬೇಕು, ಅರ್ಥಾಯ್ತಾ? ನೀರು ಹೈಟ್ ಮಾಡ್ಕೊಂಡು ಸ್ವಲ್ಪ ಈ ಕಡೆ ನೀರು ಹಂಗ್ ಮಾಡಿ ಈ ಮೂಲೆಯಲ್ಲಿ ಅಲ್ಲಿ 1 ಅಡಿ ಜಾಗ ಬಿಟ್ರೆ ಇಲ್ಲಿ 3 ಅಡಿ ಜಾಗ ಬಿಡಿ. ಆದ್ರೆ ಆ ಪಿಲ್ಲರ್ ಫುಲ್ ಬಿಟ್ಬಿಡ್ಬೋದು ಬೇಕಾದ್ರೆ. ಜಾಗ ಬಿಡಿ. ಜಾಗ ಬಿಟ್ಬಿಟ್ಟು ಆ ಒಂದು ಈ ಪಹರೆಯನ್ನ ದಾಟದಾಗ ಈ ಪಹರೆಯನ್ನು ಒಳಗೆ ಬರದಾಗೆ ಪರ್ಫೆಕ್ಟ್ ಆಗಿರ್ಲಿ, ನೇರವಾಗಿರ್ಲಿ, ಹಾಕೊಳ್ಳಿ, ತೊಂದರೆ ಏನಿಲ್ಲ. ಫಸ್ಟ್ ಕ್ಲಾಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರೆಲ್ಲ ಈ ಕಡೆ ಹೋಗಿ ಮಾಡ್ಕೊಳ್ಳಿ, ಅಂದ್ರೆ ಅದೇ ಶಾನೆಗೆ ಹರಿಬೇಕು, ನೀರೆಲ್ಲ ಹರಿಯಂಗ ಮಾಡ್ಕೊಳ್ಳಿ, ಸರಿನಾ? ಒಂದು. ಎರಡನೇದು, ಈ ಮನೆ ಫೈನಾನ್ಷಿಯಲಿ ಟೈಟ್ ಆಗೋದಕ್ಕೆ ಮತ್ತೆ ನಿಂತೋಗೋ ಕಾರಣ ಏನಪ್ಪಾ ಅಂತಂದ್ರೆ ಈ ಪಿಲ್ಲರ್ ಇದೆಯಲ್ಲ, ಈ ಪಿಲ್ಲರ್ ಎದುರಿಗೆ ಇಲ್ಲೊಂದು ಗೋಡೆ ಇಲ್ಲಿವರೆಗೂ ಬಂದ್ಬಿಡ್ಲಿ. ಗೋಡೆಯಲ್ಲಿ ಕಟ್ಟಿದ್ರಲ್ವಾ, ಗೋಡೆಯಲ್ಲಿ ಕಟ್ಟಿರೋದು ಎಕ್ಸ್ಟೆಂಡ್ ಮಾಡಿಬಿಡಿ. ಈ ಗೋಡೆ ಮಾಡಿದ್ರಲ್ವಾ, ಎಕ್ಸ್ಟೆಂಡ್ ಮಾಡಿಬಿಡಿ. ಇಲ್ಲಿವರೆಗೂ ಪಿಲ್ಲರ್ ಲೆವೆಲ್ ವರೆಗೂ ಎಕ್ಸ್ಟೆಂಡ್ ಮಾಡಿ, ಪಿಲ್ಲರ್ ಲೆವೆಲ್ ಎಕ್ಸ್ಟೆಂಡ್ ಮಾಡಿ ಅದನ್ನ ಹೊಡೆದಾಕ್ತಿದ್ರು ಪರವಾಗಿಲ್ಲ, ಹೊಡೆದಾಕಿದ್ರೆ ಓಕೆ, ಹೊಡೆದಾಕ್ತಿದ್ರು ಅದನ್ನ ಎಕ್ಸ್ಟೆಂಡ್ ಮಾಡಿಲ್ಲ. ಅವರೆಗೂ ಏನ್ ಎಕ್ಸ್ಟೆಂಡ್ ಮಾಡಬೇಕು? ಸ್ಟೆಪ್ಸ್ ಇಲ್ಲಿ ಬರ್ಬೇಕು, ಸ್ಟೆಪ್ಸ್. ಓ, ಇಲ್ಲಿಂದ ಇಲ್ಲಿ ಗಂಟ ಬರ್ಬೇಕು ಸ್ಟೆಪ್ಸ್ ಅಂತ ಬರ್ಬೇಕು. ಅದು ಕಟ್ ಮಾಡಿ ಬೇಕಾದ್ರೆ ಬೇರೆ ಸ್ಟೆಪ್ಸ್ ಹಾಕೊಳ್ಳಿ, ತೊಂದರೆ ಇಲ್ಲ. ಹಿಂಗ ಹಾಕೊಂಡು ಹಿಂಗ್ ತಗೊಳ್ಳಿ, ಸರಿನಾ? ಇದು ಮೋಸ್ಟ್ ಡೇಂಜರಸ್ ಇದು, ಅರ್ಥ ಆಯ್ತಾ? ಇದನ್ನ ಮಾಡ್ಕೋಬೇಕು. ಅಂದ್ರೆ ಈಗ ಆ ಕಡೆಯಿಂದನೂ ಗೋಡೆ, ಅಲ್ಲಿಂದ ಗೋಡೆ ಎಳ್ಕೊ ಬಂದು ಅಲ್ಲಿಂದ ಇಲ್ಲಿಗೆ ಮೆಟ್ಲು ಕೊಡ್ಬೇಕು. ಕೊಟ್ಟು ಇದು ನೇರವಾಗಿ ಇಲ್ಲಿ ಮೆಟ್ಲು ತಗೊಂಡು ಹಿಂಗೆಲ್ಲ ಹಾಕೊಂಡು ಹಿಂಗ್ ಹೋಗಿ, ಏನ್ ತೊಂದ್ರೆ ಇಲ್ಲ. ಅದೇ ಪಿಲ್ಲರ್ ನೇರ ಮೆಟ್ಲು ತಗೊಳ್ಳಿ, ಹೊರಗೂ ಬರಬಾರ್ದು ಒಳಗೂ ಬರಬಾರ್ದು. ಔಟ್ಫಿಟ್ ಇದೆಯಲ್ಲ ಪರ್ಫೆಕ್ಟ್ ಹಿಂಗ್ ತಗೊಂಡು, ಇಲ್ಲ ಇದಿದ್ರು ಪರವಾಗಿಲ್ಲ ಅಂತಂದ್ರೆ ಇದನ್ನ ಚಾಯ್ಸಿದ್ರೆ ನಡೆಯುತ್ತೆ. ಅಂದ್ರೆ ಇದನ್ನೇ ಉದ್ದ ಮಾಡಿ ಅಂತ, ಉದ್ದ ಮಾಡಿ, ಮೆಟ್ಲುನೇ ಉದ್ದ ಮಾಡಿ. ಇಲ್ಲ ನಿಮ್ಗೆ ಅಷ್ಟು ಬೇಕಾಗಿಲ್ಲ ಅಂತ ಅಂದ್ರೆ ಅದು ಕಟ್ ಮಾಡಿ ಬಿಸಾಗಿ ಇದು ತಗೊಂಡು ಹಾಗೆ ಗೋಡನ್ನ ಸರ್. ಒಂದು. ಎರಡನೇದು, ಆ ಇಟ್ಟಿಗೆ ಇದಾವಲ್ವಾ, ಇಟ್ಟಿಗೆ ಇದ್ಯಾವ್ದು ಇದೆಯಲ್ವಾ, ಎಲ್ಲ ಆ ಕಡೆ ದಬ್ಬಿ, ಸರಿನಾ? ಆ ಕಡೆ ದಬ್ಕೊಳ್ಳಿ. ಫಸ್ಟ್ ಕ್ಲಾಸ್ ನೀರಲ್ಲಿ ಈ ಕಡೆ ಹಂಗ್ ಮಾಡ್ಕೊಳ್ಳಿ. ಆ ಸಂಪ್ ಇದೆಯಲ್ಲ, ಸಂಪು 3 ಅಡಿಯನ್ನ ಮುಚ್ಕೊಳ್ಳಿ, ಆ ಕಡೆ ಮುಚ್ಕೊಂಡು ಇದೆಲ್ಲ ಮಾಡ್ಕೊಳ್ಳಿ. ಫಸ್ಟ್ ಕ್ಲಾಸ್ ತಲೆ ಕೆಡ್ಸ್ಕೊಳ್ಳಿ, ಸರಿನಾ? ಮತ್ತೆ ನೋಡಿ, ಅದಿದೆಯಲ್ಲ, ಅದು ಆ ಮಣ್ಣಿದೆಯಲ್ಲ, ಮಣ್ಣನ್ನ ಹಿಂದ್ಗಡೆ ದೊಬ್ಬೇಕು. ಆ ಮಣ್ಣು ಹಿಂದ್ಗಡೆ ದಬ್ಬಿ. ಆ ಕಾಂಪೌಂಡ್ ಇದೆಯಲ್ಲ, ಕಾಂಪೌಂಡ್ ಅಲ್ಲಿ ಟಚ್ ಆಗ್ಬೇಕು ಅದು. ಅಂದ್ರೆ ಅದೆಲ್ಲ ಒಳಗಡೆ ಹಾಕ್ತಿವಿ ಸರ್ ಗಾರೆಗೆ. ಫೈನಾನ್ಷಿಯಲಿ ಟೈಟ್ ಆಗುತ್ತೆ, ಟೈಟ್ ಆಗಿದೆ ಆಲ್ರೆಡಿ. ಬರೋ ದುಡ್ಡು ಕೂಡ ಬರೋದಿಲ್ಲ, ಯಾರನ್ನ ಕೊಡ್ತೀವಿ ಅಂದ್ರೆ ಕೂಡ ಕೊಡೋದಿಲ್ಲ. ಅರ್ಥ ಆಯ್ತು ಹೇಳೋದು? ಕಾಣ್ತದೆ ಕ್ಲೀನ್ ಆಗಿ? ಹಾ ಸರ್, ಕಾಣಿಸ್ತಾ ಇದೆ. ನೆಟ್ ಇಟ್ಕೊಳ್ಳಿ, ಓಕೆನಾ? ಅದೊಂದು ಮಾಡ್ಕೊಳ್ಳಿ. ಇವೆಲ್ಲ ಕಲ್ಲು ಮಣ್ಣು ಏನಿದೆಯೋ ಎಲ್ಲ ತೆಗೆದು ಆ ಕಡೆ ಹಾಕ್ಬಿಟ್ಟು ಫಸ್ಟ್ ಫ್ರೀ ಆಗಿ ನೀರು ಆನ್ ಮಾಡಿ, ಸರಿನಾ? ಫಸ್ಟ್ ಕ್ಲಾಸ್ ಆಗುತ್ತೆ, ಏನು ತೊಂದರೆ ಏನಿಲ್ಲ. ಡೋರ್, ಮೇನ್ ಡೋರ್ ಫಸ್ಟ್ ಕ್ಲಾಸ್ ಇದೆಯಮ್ಮ, ಫಸ್ಟ್ ಕ್ಲಾಸ್ ಇದೆ. ಮೇನ್ ಡೋರ್ ಆಪೋಸಿಟ್ ಪಿಲ್ಲರ್ ಇದೆ, ಏನೋ ಪ್ರಾಬ್ಲಮ್ ಇಲ್ಲ. ಅದು ಸ್ವಲ್ಪ ಹಂಗ ಅನ್ಸುತ್ತೆ ನನಗೆ. ಏನೋ ಗೊತ್ತಿಲ್ಲ, ಅವ್ರ ಹತ್ರ. ಇದು ಪರ್ಫೆಕ್ಟ್ ಇದೆಯಲ್ಲ, ಇದು ಅದನ್ನ ಸುಮ್ನೆ ಅಗಲ ಮಾಡಿದ್ರೆ ಅದನ್ನ ಅಷ್ಟೇ. ಅಗಲ ಮಾಡಬಾರ್ದಿತ್ತು ಅದನ್ನ. ಅದು ಅಗಲ ಯಾಕೆ ಮಾಡಿದ್ರೆ ಸುಮ್ನೆ? ನೋಡಿ, ಇದ್ರ ಲೆವೆಲ್ ಪರ್ಫೆಕ್ಟ್ ಕಟ್ ಮಾಡಿದ್ರೆ ಏನಾಗ್ತಿರಲ್ವಾ? ನೀವು ಪಿಲ್ಲರ್ ಅನ್ನು ಓಕೆ ತಗೊಂಡಿದ್ದೀರಿ, ಬಗಲ ತಗೊಂಡಿಲ್ಲವರೆಗೂ ಮಾಡ್ಕೊಂಡಿದ್ದೀರಿ ಅಷ್ಟೇ ಅಲ್ವಾ? ಸುಮ್ನೆ ದುಡ್ಡು ವೇಸ್ಟ್ ಮಾಡ್ಕೊಂಡಿದ್ದಾರೆ ಅಷ್ಟೇ. ಸಾಧ್ಯವಾದಷ್ಟು ಈ ಪಿಲ್ಲರ್ ಅನ್ನ ಈ ಮನೆಯಿಂದ ಈ ಕಡೆ ಇಟ್ಕೊಳ್ಳಿ. ಈ ಪಿಲ್ಲರ್ ಇಂದ ಸ್ವಲ್ಪ ಬಿಟ್ಟು ಇಟ್ಕೊಳ್ಳಿ, 1 ನಿಮಿಷ, 1 ಇಂಚು ಬಾಗಲ್ ಈ ಕಡೆ ತಗೊಳ್ಳಿ ಅಂತಲ್ಲ. ಪಿಲ್ಲರ್ ಕಟ್ ಮಾಡ್ಬೇಕು, ಕಟ್ ಮಾಡ್ತೀರಾ? ನೋಡೋಣ ಬೇಕಾದ್ರೆ. ಪಿಲ್ಲರ್ ಆದ್ರೂ ಈ ಲೆವೆಲ್ ಕಟ್ ಮಾಡಿ, ಇಲ್ಲ ಬಾಗಲಾದ್ರೂ ಈ ಕಡೆ, ಸರಿನಾ? ಇರೋದನ್ನ ಇರೋದಂಗಾಗಿದೆ. ಅಂದ್ರೆ ಸಣ್ಣ ಮಾಡ್ಬೇಕಿತ್ತು ಪಿಲ್ಲರ್. ಅಂದ್ರೆ ಸ್ವಲ್ಪ ಮನೆ ದೊಡ್ಡದಾಗಿದೆಯಲ್ಲ ಅಂತ ಹೇಳಿ ಅವರು ಪಿಲ್ಲರ್ ದಪ್ಪ ಹಾಕ್ಬಿಟ್ಟಿದ್ದಾರೆ. ಸ್ವಲ್ಪ ಈ ಕಡೆ ತಗೋಬೇಕಷ್ಟೇ ಅಲ್ವಾ? ಪೂಜಾ ರೂಮು ಓಕೆ. ಯಾರು ಬಂದಿಲ್ವಾ? ಇನ್ನು ಇಲ್ವಾ? ಇಲ್ಲ, ಒಂದ್ ಸ್ವಲ್ಪ ದಿವಸ ನಾನಿದ್ದೆ, ಆಮೇಲೆ ಮತ್ತೆ ನಮ್ಮ ತಂದೆ ಮನೆಗೆ ಹೊರಟು. ಹಾ, ಹೋಗಿ ನಾನೇನು ಮಾಡ್ತಿಲ್ಲ. ಸ್ಟೋರ್ ರೂಮ್ ಅದು. ಸ್ಟೋರ್ ರೂಮ್ ಓಕೆ. ಫಸ್ಟ್ ಕ್ಲಾಸ್ ಇದೆ, ಚೆನ್ನಾಗಿದೆ. ಏನು ತೊಂದರೆ ಆಗಲ್ಲ, ತಲೆ ಕೆಡಿಸ್ಕೊಬೇಡಿ. ಬಟ್ ಮನೆ ಕಂಟಿನ್ಯೂ ಆಗ್ತಾ ಇಲ್ಲ ಅಲ್ಲ, ಅದನ್ನು ಮುಂದೆ ಮಾಡ್ಕೋಬೇಕು. ಚಿಲ್ಲರೆ ಪೆಟ್ಟು ಮಾಡ್ಕೋಬಹುದು, ತಪ್ಪೇನಿಲ್ಲ. ನಮ್ಮ ವಾಷಿಂಗ್ ಮೆಷಿನ್ ಎಲ್ಲಿ ಕೊಡೋದು? ಎಲ್ಲ ಇಲ್ಲಿ ಇಟ್ಕೋಬಹುದು, ಏನು ತೊಂದರೆ ಇಲ್ಲ. ಇಟ್ಕೋಬಹುದು, ಸರಿನಾ? ಅಲ್ಲಿ ಸಿಂಕ್ ಮಾಡೋಣ ಅನ್ಕೊಂಡ್ವಿ. ಮಾಡಿ. ಸಿಂಕ್ ಅಂದ್ರೆ ವಾಶ್ ಬೇಸಿನ್, ಕೈ ತೊಳ್ಕೊಂಡು.
ಇದು ತೋರಿಸಿ ಆ ಕಡೆ ಹ್ಮ್ ನೋಡಿ, ಇದು ಮಾಡಿರಲ್ವಾ, ಇದು ಮಾಡಬಾರ್ದು. ಇದು ಹಾ ಅಟ್ಟ ಅಂದ್ರೆ ಏನಂತೀರಿ ನೀವು? ಸಜ್ಜಾ. ಸಜ್ಜ. ನಿಮ್ ಕಡೆ ಏನಂತಾರೆ? ಸಜ್ಜಾ ಅಂತಾನೆ ಸಜ್ಜ ಹೇಳೋದು. ಅನ್ನೋದು. ಸಜ್ಜ ಬೇಡ, ಕಟ್ ಮಾಡ್ಬೇಡಿ ಇದನ್ನ. ಹ್ಮ್ ಕಟ್ ಮಾಡು, ಮೇಲೆ ಸಾಮಾನೇನು ಹಾಕ್ಬೇಡಿ. ಹ್ಮ್ ಸಾಮಾನ್ ಹಾಕಿದ್ರೆ ಸಾಲ ಮಾಡ್ಕೊಳ್ತೀರಿ ಅದನ್ನ ಕಟ್ ಮಾಡ್ಬೇಕಾ? ಅಂತ ಹೇಳೋದು. ಹ್ಮ್ ಇಲ್ಲಿ ವಾಟರ್ ಸಿಂಕ್ ಮಾಡಿ, ಇಲ್ಲಿ ಆ ಕಡೆನ ಇಲ್ಲಿ ಸಿಂಕ್ ಮಾಡಿ, ಏನ್ ತೊಂದ್ರೆ ಇಲ್ಲ. ಇಲ್ಲೂ ಮಾಡಬಹುದು, ಇಲ್ಲಕ್ಕಿಂತ ಇಲ್ಲೇ ಬೆಟರ್. ಸಿಂಕ್ ಅಲ್ಲಿ ಮಾಡ್ಲಾ? ಬೆಟರ್. ಸಿಂಕ್ ಅಲ್ಲಿ ಮಾಡಿ ವಾಷಿಂಗ್ ಮಿಷಿನ್ ಇಟ್ಕೋಬಹುದು, ತಪ್ಪೇನಿಲ್ಲ. ಹ್ಮ್ ಸರಿನಾ? ಫಸ್ಟ್ ಕ್ಲಾಸ್ ಇದೆ, ಇದೆಲ್ಲ ತುಂಬಾ ಚೆನ್ನಾಗಿದೆ. ಈ ಪಿಲ್ಲರ್ನ ಇದ್ರ ಲೆವೆಲ್ ಕಟ್ ಮಾಡಿ, ಹ್ಮ್ ಅಥವಾ ಇದನ್ನ ಸ್ವಲ್ಪ ಸರಿಸ್ಕೊಳ್ಳಿ. ಬಾಗಲ್ನ ಈ ಕಡೆ ಸ್ವಲ್ಪ ಸರಕ್ ಬಾಗಲ್ನ ಸರಿಸ್ಕೊಳ್ಳಿ. ಅದ್ರ ಮೇಲೆ ಈ ಇದ್ರ ಯಾವ್ದು ಪೂಜಾ ಮೇಲೆ ಏನು ಹಾಕ್ಬೇಡಿ. ಸರಿನಾ? ಪೂಜಾ ಮೇಲೆ ಏನು ಹಾಕ್ಬೇಡಿ. ಫಸ್ಟ್ ಕ್ಲಾಸ್ ಇರುತ್ತೆ, ತೊಂದ್ರೆ ಇಲ್ಲ. ಇದೆಲ್ಲ ಫಸ್ಟ್ ಕ್ಲೀನ್